ನಾನು ನಿಮಗೆ ಜಗತ್ತಿನ 8ನೇ ಅದ್ಭುತದ ಬಗ್ಗೆ ಹೇಳ್ತೀನಿ. ನಮ್ಮನ್ನ ಬ್ರಿಟಿಷರು ಯಾವ ರೀತಿ 200 ವರ್ಷಗಳ ಕಾಲ ಗುಲಾಮರನ್ನಾಗಿ ಮಾಡ್ಕೊಂಡಿದ್ರಲ್ವಾ, ಅದೇ ರೀತಿ ಇವತ್ತಿನ ಜಗತ್ತಿನ ದೊಡ್ಡಣ್ಣ ಅಮೆರಿಕಾನು ಕೂಡ ಬೇರೆ ದೇಶದವರು ಗುಲಾಮರನ್ನಾಗಿ ಮಾಡ್ಕೊಂಡಿದ್ರು. ಅಮೆರಿಕಾಗೆ 1776ರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ. ಬಟ್ ಇವ್ರಿಗೆ ಸ್ವಾತಂತ್ರ್ಯ ಸಿಗಕ್ಕಿಂತ ಮೊದಲು 1624ರಲ್ಲಿ ಅಮೆರಿಕಾದಲ್ಲಿ ಮ್ಯಾನ್ಹ್ಯಾಟನ್ ಐಲ್ಯಾಂಡ್ ಅಂತ ಇದೆ. ಈ ಐಲ್ಯಾಂಡ್ ಅನ್ನ ಅಮೆರಿಕಾದ ಜನಗಳು ಡಚ್ಚರಿಗೆ ಕೇವಲ $24ಗೆ ಸೆಲ್ ಮಾಡಿದ್ರಂತೆ. ಒನ್ ಆಫ್ ದಿ ಬೆಸ್ಟ್ ಫಂಡ್ ಮ್ಯಾನೇಜರ್ ಇನ್ ದಿ ವರ್ಲ್ಡ್ ಪೀಟರ್ ಲಿಂಚ್ ಅವರು ತಮ್ಮ ಬುಕ್ ಅಲ್ಲಿ ಏನ್ ಹೇಳ್ತಾರಂದ್ರೆ, 400 ವರ್ಷಗಳ ಹಿಂದೆ ಇದೇ $24 ಅನ್ನು ಏನಾದ್ರು ಅಮೆರಿಕನ್ಸ್ 8% ರಿಟರ್ನ್ ಕೊಡೋ ಯಾವ್ದಾದ್ರು ಒಂದು ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಅದು ಎಷ್ಟು ದೊಡ್ಡ ಅಮೌಂಟ್ ಆಗಿರ್ತದೆ ಗೊತ್ತಾ? $524 ಟ್ರಿಲಿಯನ್ ಆಗಿರ್ತಿತ್ತು. ನಮ್ಮ ಭಾರತದ GDP ಎಷ್ಟು ಹೇಳಿ? $4 ಟ್ರಿಲಿಯನ್. ಅಮೆರಿಕದ GDP ಎಷ್ಟು ಹೇಳಿ? $30 ಟ್ರಿಲಿಯನ್. ನಾನೇನು $524 ಟ್ರಿಲಿಯನ್ ಅಂತ ಹೇಳಿದ್ನಲ್ವಾ? ಇವತ್ತು ಜಗತ್ತಿನ ಎಲ್ಲಾ ದೇಶಗಳ GDPನೂ ಸೇರಿಸಿದ್ರು ಕೂಡ $120 ಟ್ರಿಲಿಯನ್ ಅಷ್ಟೇ ಆಗುತ್ತೆ. ಬಟ್ ಅವತ್ತು $24 ಇತ್ತಲ್ವಾ, ಅದಕ್ಕೆ ನಾವೇನಾದ್ರೂ ಕೇವಲ 8% ಇಂಟ್ರೆಸ್ಟ್ ಸಿಗೋ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತದು $524 ಟ್ರಿಲಿಯನ್ ಆಗಿರ್ತಿತ್ತು. ಕೇವಲ $24 ಇನ್ವೆಸ್ಟ್ ಮಾಡಿದ್ದು 8% ರಿಟರ್ನ್ ಸಿಕ್ಕಿದ್ದಕ್ಕೆ ಇಷ್ಟು ದೊಡ್ಡ ಅಮೌಂಟ್ ಆಗ್ಲಿಕ್ಕೆ ಏನ್ ಕಾರಣ ಗೊತ್ತಾ? ಏನಂದ್ರೆ ಕಾಂಪೌಂಡಿಂಗ್.